ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳವಾಗಿದೆ ಅಂತ ಖುದ್ದು ರಾಹುಲ್ ಗಾಂಧಿ ಅವರು ದೊಡ್ಡದೊಂದು ಆರೋಪವನ್ನು ಮಾಡಿದ್ರು. ಅದಾದ ನಂತರ ಅದರ ತನಿಖೆಗೆ ಎಸ್ಐಟಿ ರಚನೆಯಾಗಿತ್ತು. ಎಸ್ಐಟಿ ಅವರು ಕೂಡ ಈಗ ತನಿಖೆಯನ್ನು ಮಾಡ್ತಾ ದಿನಕ್ಕೊಂದು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇದೆ. ಮತಪಟ್ಟಿಯಿಂದ ಹೆಸರನ್ನು ಡಿಲೀಟ್ ಮಾಡೋದಕ್ಕೆ, ಒಂದು ಹೆಸರು ಡಿಲೀಟ್ ಮಾಡೋದಕ್ಕೆ 80 ರೂಪಾಯಿ ನಿಗದಿಯಾಗಿತ್ತಂತೆ. ಜೊತೆಗೆ ಈ ಇಡೀ ಪ್ರಕರಣದ ಕಿಂಗ್ ಪಿನ್ ಈಗ ಪರಾರಿಯಾಗಿ ಹೋಗಿ ದುಬೈನಲ್ಲಿ ಕೂತಿದ್ದಾನಂತೆ. ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೊರಗೆ ತಂದಿದ್ದಾರೆ ಎಸ್ಐಟಿ ಅವರು. ಹಾಗಾದರೆ ಏನು ನಡೆದಿತ್ತು ಈ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 2023ರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನೋಡೋಣ ಬನ್ನಿ. ಆಳಂದ ಒಂದು ಮತ ಡಿಲೀಟ್ಗೆ 80 ರೂಪಾಯಿ ಬೆಲೆ, 75 ಮೊಬೈಲ್ ಮೂಲಕ ಡಿಲೀಟ್ಗೆ ಪ್ಲಾನ್. ಕಾಲ್ ಸೆಂಟರ್ ಮಾಲೀಕನಿಗೆ 4.80 ಲಕ್ಷ. ಹೌದು, ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಆಳಂದ ವಿಧಾನಸಭಾ ಕ್ಷೇತ್ರದ ಮತಗಳ್ಳತನ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಕ್ಷೇತ್ರದಲ್ಲಿ ಮತ ಅಳಿಸಿ ಹಾಕುವ ಸಂಬಂಧ ಚುನಾವಣಾ ಆಯೋಗಕ್ಕೆ ಕಾಲ್ ಸೆಂಟರ್ ಮೂಲಕ ಮೊಹಮ್ಮದ್ ಅಶ್ಫಕ್ ಅರ್ಜಿ ಸಲ್ಲಿಸಿರೋದು ಎಸ್ಐಟಿ ವಿಚಾರಣೆಯ ವೇಳೆ ಬಯಲಾಗಿದೆ. ಸುಮಾರು 75 ಮೊಬೈಲ್ ಫೋನನ್ನು ಇದಕ್ಕಾಗಿ ಬಳಕೆ ಮಾಡಲಾಗಿದ್ದು, ಪ್ರತಿ ಅರ್ಜಿಗೆ 80 ರೂಪಾಯಿ ಸಂದಾಯ ಮಾಡಿರೋದು ಎಸ್ಐಟಿ ತನಿಖೆ ವೇಳೆ ಗೊತ್ತಾಗಿದೆ. ಆಳಂದ ವೋಟ್ ಡಿಲೀಟ್ಗೆ ಬಾರ್ ಹಣ, ಸಿಎ ಸೂಚನೆ ಮೇರೆಗೆ ಹಣ ರವಾನೆ, ದುಬೈಗೆ ಪರಾರಿಯಾದ ಪ್ರಮುಖ ಆರೋಪಿ. ಇನ್ನು ಆಳಂದ ಮತಗಳ್ಳತನ ಬಗ್ಗೆ ತನಿಖೆ ನಡೆಸ್ತಾ ಇದ್ದಂತೆ ಸ್ಫೋಟಕ ಅಂಶಗಳು ಹೊರಬೀಳುತ್ತಿವೆ. ಮತ ಡಿಲೀಟ್ ಅರ್ಜಿಗೆ 4 ಲಕ್ಷ ರೂಪಾಯಿ ಹಣವನ್ನು ಸಂದಾಯ ಮಾಡಲಾಗಿದೆ. ಸಿಎ ಸೂಚನೆಯ ಮೇರೆಗೆ ಈ ಹಣ ಕಳುಹಿಸಲಾಗಿದೆ ಎನ್ನಲಾಗಿದೆ. ಪ್ರಕರಣ ಬಯಲಾಗ್ತಾ ಇದ್ದಂತೆ ಪ್ರಮುಖ ಆರೋಪಿ ಮೊಹಮ್ಮದ್ ಅಶ್ಫಕ್ ದುಬೈಗೆ ಎಸ್ಕೇಪ್ ಆಗಿದ್ದಾನೆ. ಇದೀಗ ಎಸ್ಐಟಿ ಆರೋಪಿಯ ಬೆನ್ನು ಬಿದ್ದಿದೆ. ಆಳಂದ ಮತ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಒಂದೊಂದು ಮತದ ಡಿಲಿಟೇಷನ್ಗೆ 80 ರೂಪಾಯಿಯನ್ನು ಕೊಡಲಾಗ್ತಾ ಇತ್ತು. ಆದರೆ ಟೋಟಲ್ 6,000 ಮತಗಳಿಗೆ ಸರಿಸುಮಾರು 4 ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಒಂದು ಅಪ್ನಾ ಬಾರ್ನ ಮಾಲೀಕನ ಮೂಲಕ ಹಣವನ್ನು ಸಂದಾಯವನ್ನು ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಇದೆ. ಜೊತೆಗೆ ಯಾವ್ಯಾವ ರಾಜಕಾರಣಿಗಳ ಜೊತೆಯಲ್ಲಿ ಇದರ ಲಿಂಕ್ ಇದೆ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂಥ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಮುಂದಿನ ತನಿಖೆಯಲ್ಲಿ ಯಾರ್ಯಾರ ಬಿಡಕ್ಕೆ ಇದು ಸುತ್ತಿಕೊಳ್ಳುತ್ತೆ ಅಥವಾ ಬಿಸಿನೀರಾಗಿ ಪರಿಣಮಿಸುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾದಂಥದ್ದು. ಇನ್ನು ಆಳಂದ ಮತಗಳ್ಳತನ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಜೆಪಿಯಿಂದ ಮತಗಳ್ಳತನ ಆಗ್ತಿದೆ ಅಂತ ನಾವು ಹೇಳಿದ್ವಿ. ಈಗ ಸಾರ್ವಜನಿಕವಾಗಿ ಮಾಹಿತಿ ಬರ್ತಾ ಇದೆ. ಪ್ರತಿಯೊಂದು ವೋಟಿಗೆ 80 ರೂಪಾಯಿಯಂತೆ ವೋಟ್ ಡಿಲೀಟ್ ಮಾಡ್ತಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಆಳಂದ ಫೈಲ್ಸ್ ಬಗ್ಗೆ ಎಸ್ಐಟಿ ತನಿಖೆ ಮುಗಿದಿಲ್ಲ. ಇನ್ನು 10 ದಿನಗಳ ಒಳಗೆ ತನಿಖೆ ಮುಗಿಯಲಿದೆ. ಈ ಬಗ್ಗೆ ಹಲವು ಸಾಕ್ಷಿಗಳು ಸಿಕ್ಕಿವೆ ಎನ್ನಲಾಗಿದೆ. ದಾಖಲೆ ಮುಂದಿಟ್ಟು ಚುನಾವಣಾ ಆಯೋಗವನ್ನು ಕೇಳುತ್ತೇವೆ, ದಾಖಲೆ ಕೊಟ್ಟು ಮಾತಾಡ್ತೀವಿ. ಚುನಾವಣಾ ಆಯೋಗದವರು ಈ ಬಗ್ಗೆ ಉತ್ತರಿಸಬೇಕು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಿಜೆಪಿಯವರಿಂದ ಮತ ಕಳ್ಳತನ ನಡೀತಾ ಇದೆ ಅಂತ ನಾವು ಹಲವಾರು ತಿಂಗಳಿಂದ ಹೇಳ್ತಾ ಇದ್ವಿ. ಈಗ ಕೆಲವು ಮಾಹಿತಿ ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ಬರ್ತಾ ಇವೆ. ಪ್ರತಿಯೊಂದು ಓಟಿಗೂ ಕೂಡ 80 ರೂಪಾಯಿಯನ್ನ ನೀಡಿ ವೋಟರ್ ಲಿಸ್ಟ್ ಇಂದ ತೆಗಿತಾ ಇದ್ರಂತ, ಮತದಾರರ ಪಟ್ಟಿಯಿಂದ ತೆಗಿತಾ ಇದ್ರು. ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತ ಕೂಡ ಮಾಹಿತಿ ಇದೆ. ಏನೇ ಇದ್ರೂ ಕೂಡ ವಿತ್ ಡಾಕ್ಯುಮೆಂಟ್ಸ್, ವಿತ್ ಪ್ರೂಫ್ ನಾವು ಎಲೆಕ್ಷನ್ ಕಮಿಷನ್ ಅವರಿಗೆ ಪ್ರಶ್ನೆಯನ್ನ ನಾವು ಕೇಳ್ತೀವಿ, ಬಿಜೆಪಿಯವರಿಗೆ ಪ್ರಶ್ನೆ ನಾವು ಕೇಳ್ತೀವಿ. ವೋಟ್ ಚೋರಿ ಬಗ್ಗೆ ಪ್ರತಿಕ್ರಿಯಿಸಿದ ಮೇಲ್ಮನೆ ಸದಸ್ಯ ರವಿಕುಮಾರ್, ಆಳಂದ ಕ್ಷೇತ್ರದಲ್ಲಿ ವೋಟ್ ಚೋರಿ ಪ್ರಕರಣ ಯಾರೇ ತಪ್ಪು ಮಾಡಿದರೂ ಸರ್ಕಾರ ಅವರ ಮೇಲೆ ಕ್ರಮ ಕೈಗೊಳ್ಳಲಿ ಅಂತ ಹೇಳಿದರು. ತಪ್ಪು ಯಾರದ್ದೇ ಇದ್ದರೂ ಕ್ರಮ ಆಗಲಿ. ಈಗ ಯಾರು ಚುನಾಯಿತರಾಗಿದ್ದಾರೆ ಅವರ ತನಿಖೆಯೂ ಆಗಲಿ. ಈಗ ಅದೇನೋ ನಕಲಿ ಆಧಾರ್ ಕಾರ್ಡ್ ಸಿಕ್ಕಿದೆ ಅಂತಿದ್ದಾರೆ, ಅದರ ಬಗ್ಗೆಯೂ ತನಿಖೆ ಆಗಲಿ ಎಂದರು. ಇದರ ಬಗ್ಗೆ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ, ಗೃಹ ಮಂತ್ರಿಗಳು ಪರಮೇಶ್ವರ್ ಅವರಿದ್ದಾರೆ, ತನಿಖೆ ನಡೆಸಲಿ ಅಲ್ಲಿ ಯಾರು ಚುನಾಯಿತರಾಗಿದ್ದಾರೆ ಅಂತ. ಈಗೇನೋ ನಕಲಿ ಆಧಾರ್ ಕಾರ್ಡ್ಗಳು ಸಿಕ್ಕಿದೆ 10,000 ಅಂತ ಬರ್ತಾ ಇದೆ, ಅದರ ಬಗ್ಗೆನೂ ಕೂಡ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಕ್ರಮ ತೆಗೆದುಕೊಳ್ಳಿ, ಯಾರು ಬೇಡ ಅಂತಾರೆ. ಒಟ್ಟಾರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕಲಬುರಗಿಯ ಉತ್ತರ ಮತ್ತು ದಕ್ಷಿಣ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಎಂಬ ಶಂಕೆ ಮೂಡಿದ್ದು, ನಿಜಕ್ಕೂ ಇದು ಪ್ರಜಾಪ್ರಭುತ್ವದ ಮೇಲಿನ ನೇರ ದಾಳಿಯಾಗಿದೆ. ಈ ರೀತಿಯಾದರೆ ಚುನಾವಣಾ ಆಯೋಗದ ಮೇಲೆ ಜನರಲ್ಲಿ ನಿಜಕ್ಕೂ ನಂಬಿಕೆ ಹೋಗುತ್ತದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.